ಮಳೆಗಾಲದಲ್ಲಿ ಎಲ್ಲಂದರೆ ಹಾವು ಹುಪ್ಪಟೆಗಳು ಜಾಸ್ತಿ. ಅದರಲ್ಲೂ ಈ ನಾಗರ ಹಾವಿನ ಮರಿಗಳು ಎಲ್ಲಂದರೆ ಅಲ್ಲಿ ಇವಾಗ ಕಾಣಸಿಗುವಂತಹ ಸಮಯ. ಹಾಗಾಗಿ ಸ್ವಲ್ಪ ಜಾಗ್ರತೆಯಾಗಿರಿ. ಶೂ ಹಾಕೊಳ್ಳುವಾಗಿರ್ಬೋದು, ಹೆಲ್ಮೆಟ್ ಹಾಕೊಳ್ಳುವಾಗಿರ್ಬೋದು. ಯಾಕಂದರೆ ಕೋಲ್ಡ್ ಬ್ಲಡೆಡ್ ಕ್ರೀಚರ್ಸ್ ಆಗಿರೋದ್ರಿಂದ ಆದಷ್ಟು ಬೇಗ ಬೆಚ್ಚಗಿನ ಜಾಗವನ್ನು ಹುಡ್ಕೊಂಡು ಅವು ನಿಮ್ಮ ಮನೆ ಹತ್ರ ಎಲ್ಲ ಬರಬಹುದು. ಹಾಗಾಗಿ ಇದೊಂದು ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇರೋದು. ಕಾರಣ ಕಳೆದ 15 ದಿವಸದಲ್ಲಿ ನಮ್ಮ ಮನೆಯ ಪಾರ್ಕಿಂಗಲ್ಲೇ 2 ನಾಗರ ಹಾವಿನ ಮರಿಗಳನ್ನು ರೆಸ್ಕ್ಯೂ ಮಾಡಿ ಹತ್ತಿರದ ಜಾರಕಬಂಡೆ ಫಾರೆಸ್ಟ್ ಅಂತ ಇದೆ, ಅಲ್ಲಿಗೆ ಬಿಟ್ಟು ಬಂದಿದ್ದೇನೆ ನಾನು. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದು, ಯಾರಾದರೂ ಹಾವು ಹಿಡಿಯೋರನ್ನ ಕರೆಸಿ ಅದನ್ನು ರೆಸ್ಕ್ಯೂ ಮಾಡಿ, ನೀವಾಗಿ ಹಿಡಿಯೋಕ್ಕೆ ಹೋಗಬೇಡಿ. ನಾವು ಮಲೆನಾಡಿನ ಭಾಗದವರು ಆಗಿದ್ದರಿಂದ ಸ್ವಲ್ಪ ಮಟ್ಟಿನ ಅದ್ರ ಬಗ್ಗೆ ನಾಲೆಜ್ ಇರೋದ್ರಿಂದ ಕೇರ್ಫುಲ್ಲಾಗಿ ಹಿಡಿದು ತೊಗೊಂಡೋಗಿ ಬಿಟ್ಟು ಬಂದಿದ್ದೇವೆ. ಬಟ್ ಅದಕ್ಕಿಂತ ಒಳ್ಳೆ ಸಜೆಷನ್ ಏನು ಅಂದರೆ, 1-2 ಹಾವಿನ ಮರಿ ಕಾಣ್ತು ಅಂದರೆ, ಅಥವಾ ಹಾವು ಇರದೇ ಇರಲಿ, ನಿಮ್ಮ ಹತ್ತಿರದ ನರ್ಸರಿಯಲ್ಲಿ ಈ ಗಿಡ ಸಿಗುತ್ತೆ. ಇದನ್ನು ನಾಗದಾಳೆ ಸೊಪ್ಪಿನ ಗಿಡ ಅಂತ ಹೇಳ್ತಾರೆ, ಹಾವು ನಂಜಿನ ಸೊಪ್ಪು, ಸರ್ಪ ನಂಜಿನ ಸೊಪ್ಪು ಅಂತೆಲ್ಲ ಕರೀತಾರಂತೆ. ಈ ಗಿಡಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆದಂತಹ ಒಂದು ಅರೋಮಾ ಅಂತ ಅನ್ಬೋದು, ಒಂದು ಘಾಟಿನ ಸ್ಮೆಲ್ ಇರುತ್ತೆ. ಹಾಗಾಗಿ ಹಾವು ಇರ್ಬೋದು, ಆ ರೀತಿಯ ಕ್ರೀಚರ್ಸ್ ಅಂದರೆ ಏನು ವಾಸನೆ ಗ್ರಹಿಸಿ ಓಡಾಡ್ತಾ ಇರುತ್ತಲ್ಲ, ಆ ಥರ ಪ್ರಾಣಿಗಳು ಬರೋದಿಲ್ಲ ಅಂತ ಹೇಳಲಾಗುತ್ತೆ. ತುಂಬ ಕಾಸ್ಟ್ಲಿ ಏನಿಲ್ಲ, 30-40 ರೂಪಾಯಿಗೆಲ್ಲ ಈ ಗಿಡ ನಿಮಗೆ ನಿಮ್ಮ ನಿಯರೆಸ್ಟ್ ನರ್ಸರಿಯಲ್ಲಿ ಸಿಗುತ್ತೆ. ಇದನ್ನು ಪ್ಲ್ಯಾಂಟ್ ಮಾಡಿ. ಹಾಗೆ ಗೂಗಲಲ್ಲಿ ನೋಡಬೇಕಾದ್ರೆ ಆ ಕಡೆ ಒಂದು ಸ್ನೇಕ್ ಥರದೇ ಪ್ಲ್ಯಾಂಟ್ ಇದೆ ಅಲ್ವಾ, ಆ ಪ್ಲ್ಯಾಂಟು ಕೂಡ ಒಂದು ಸ್ನೇಕ್ ರೆಫಲೆಂಟ್ ಪ್ಲ್ಯಾಂಟ್ ಥರ ವರ್ಕ್ ಆಗುತ್ತೆ ಅಂತ ಅಂದರು. ಸೊ ಅವೆರಡೂ ಪ್ಲ್ಯಾಂಟನ್ನು ತಂದು ರೀಪ್ಲ್ಯಾಂಟ್ ಮಾಡಿಬಿಟ್ಟು ಇವತ್ತು ನಮ್ಮ ಮನೆಯ ಪಾರ್ಕಿಂಗ್ ಹತ್ರ ನಾವು ನೆಟ್ಟಿದ್ದೇವೆ. ಸೊ ಐ ಪರ್ಸ್ನಲಿ ಸಜೆಸ್ಟ್ ಯು, ಒಂದು 30-40 ರೂಪಾಯಿ ಆದರೂ ಓಕೆ, ತಂದುಬಿಟ್ಟು ಒಂದು ಗಿಡವನ್ನು ನೆಡಿ. ಸ್ವಲ್ಪ ಸ್ಟ್ರಾಂಗ್ ಸ್ಮೆಲ್ ಇರೋದ್ರಿಂದ ಹಾವುಗಳು ಬರೋದಿಲ್ಲ. ಅಷ್ಟೇ ಅಲ್ಲದೆ ಬಾಣಂತಿ, ಸನ್ನಿ, ಶೀತಕ್ಕೂ ಕೂಡ ಉಪಯೋಗವಾಗಿತ್ತಂತೆ ಈ ಸಸ್ಯ. ಹಾಗಾಗಿ ನಿಮ್ಮ ಗಾರ್ಡನಲ್ಲೋ ಅಥವಾ ಗೇಟ್ನ ಎಂಟ್ರೆನ್ಸಲ್ಲೋ ಈ ಒಂದು ಗಿಡವನ್ನು ಪ್ಲಾಂಟ್ ಮಾಡೋದನ್ನು ಮರಿಬೇಡಿ.